ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪೂಸ್ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗುರು ಇವತ್ತು ಬ್ಲಾಗ್ ಕರ್ಕೊಂಡು ನಾವು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಇವತ್ತು ಬಂದಿರೋದಾದ್ರು ಹೆಂಗೆ ಅಂತ ನಂಗೆ ಹೇಳ್ಬೇಕಾಗುತ್ತೆ. ಇವತ್ತು ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀವಿ. ರಾತ್ರಿಗೆ ಬಂದು ಇಲ್ಲೇ ಸ್ಟೇ ಆಗಿದ್ದು, ಇದು ರೂಮೆಲ್ಲ ಮಾಡಿ ಸ್ಟೇ ಆಗಿ ಇಲ್ಲೇ ರಾತ್ರಿ ಹಾಲ್ಟ್ ಆಗಿ ಇವಾಗ ಎದ್ದು ಬೋತಿಂಗ್ ಮಾಡಿ ಎಲ್ಲ ಮುಗಿಸ್ತು. ಇವಾಗ ತಾನೇ ಎಲ್ಲ ರೆಡಿ ಆಗ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು. ಇನ್ನೇನು ದರ್ಶನಕ್ಕೆ ಹೊರಡ್ತೀವಿ. ಇನ್ನೇನು ಜಸ್ಟ್ ಹೋಗ್ತಾ ನಿಮಗೆ ಯಾವ ರೀತಿ ಇವತ್ತಿನ ಧರ್ಮಸ್ಥಳ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತೀನಿ. ನೀವೇನಾದರೂ ಇಲ್ಲಿಗೆ ಬಂದರೆ ಯಾವ ಲಾಡ್ಜಲ್ಲಿ ನಾವು ಸ್ಟೇ ಆಗಿದ್ದು ಅಲ್ಲಿ ಇರಬೇಕಾ, ನಾವು ಇದ್ದಿದ್ದು ಲಾಡ್ಜಲ್ಲಿ ಏನೇನು ಫೆಸಿಲಿಟಿ ಇತ್ತು, ಯಾವ ರೀತಿ ಎಷ್ಟು ದುಡ್ಡಿತ್ತು ಅಂತ ನಾನು ನಿಮ್ಗೆ ಇವಾಗ ತಿಳಿಸ್ತೀನಿ. ಜಸ್ಟ್ 1 ನೈಟ್ ಸ್ಟೇ ಆಗೋಕ್ಕೆ ನಾವು 2500 ರುಪೀಸ್. ನಾವಿವಾಗ ಇಲ್ಲಿಂದ ಎಕ್ಸಿಟ್ ಆಗ್ತಾ ದೇವಸ್ಥಾನಕ್ಕೆ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇದಿದೆ ಅಂತ ನೋಡಿ. ಇವಾಗ ಎಕ್ಸಿಟ್ ಆಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಎದ್ದು ಇಲ್ಲಿ ಪಾರ್ಕಿಂಗ್ ಹತ್ರ ಬಂದಿದ್ದೀವಿ. ಕಾರು ರೆಡಿ ಆಗಿದೆ, ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಜಸ್ಟು ಹೋಗ್ತಾ ಇದ್ದೀವಿ. ಗುರು ಈಗ ಸಮಯ ನೀವು ನೋಡ್ತಾ ಇದ್ದೀರಾ, ಬಿಗ್ ಬಾಸ್ ಸಮಯ 6 ಗಂಟೆ. ಲೆಟ್ಸ್ ಗೋ ಟು ದ ಧರ್ಮಸ್ಥಳ ಟೆಂಪಲ್ಲು. ಧರ್ಮಸ್ಥಳದ ಎಂಟ್ರೆನ್ಸು. ನಾವು ಇವಾಗ ಸುಮಾರು 6 ಗಂಟೆ 6 ಕಾಲು ಆಗಿರ್ಬೋದು. ನಾವು ಕಾರಲ್ಲಿ ಬಂದರು. ಇಷ್ಟೊಂದು ಜನ ರಶ್ಶು ನೋಡಬೇಕು. ದರ್ಶನ ಯಾವಾಗ ಆಗುತ್ತೆ ಏನು ಅಂತ ನಾನು ನಿಮ್ಗೆ ಅಲ್ಲೇ ತಿಳಿಸ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ಹೋಗ್ತಾ ಇದ್ದೀವಿ. ಗುರು ಸಿಕ್ಕಾಪಟ್ಟೆ ರಶ್ಶು ಗುರು, ಏನು ಗುರು ಜನ. ಸಮಯ ನೀವು ನೋಡ್ತಾ ಇರ್ಬೋದು 6:15. ನಾವಿವಾಗ ಕಾರ್ನ ಪಾರ್ಕ್ ಮಾಡಿ ಪಾರ್ಕಿಂಗ್ ಏರಿಯಾದಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ. ಗುರು ಈ ಬೆಳಗಿನ ಜಾವದಲ್ಲೂ ಕೂಡ ಇಷ್ಟೊಂದು ಜನ ಬರ್ತಾರೆ ಅಂತ ನಾವು ಕೂಡ ಮನಸ್ಸಲ್ಲಿ ಅಂದ್ಕೊಂಡಿರಲಿಲ್ಲ ಗುರು. ಇಯರ್ ಎಂಡ್ ಬೇರೆ, ವರ್ಷಕ್ಕೆ ಜನ ತುಂಬ ಜನ ಬಂದಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಜನ ಇರ್ತಾರೆ ಅಂತ. ಸಿಕ್ಕಾಪಟ್ಟೆ ಜನ ಗುರು. ತೋರಿಸ್ತೀನಿ ಯಾವ ರೀತಿ ಲಿಟ್ರಲಿ ಈ ಬೆಳಗಿನ ಜಾವ ಹೋಗೋದಿದೆಯಲ್ಲ, ಆದರೂ ಇಷ್ಟೊಂದು ದರ್ಶನ ಮಾಡೋದಿದೆಯಲ್ಲ ಗುರು, ಅದರಲ್ಲಿರೋ ಮಜಾನೇ ಬೇರೆ. ಅದರಲ್ಲೂ ಫ್ರೆಂಡ್ಸ್ ಜೊತೆ ಹೋಗೋದು ಇನ್ನೂ ಕ್ರೇಜ್ ಆಗಿರುತ್ತೆ. ನಾವು ಇವಾಗ ಕರೆಕ್ಟ್ 6:15 ಇನ್ನೇನೋ ದರ್ಶನಕ್ಕೆ ನಿಂತ್ಕೋಬೇಕು ಗುರು. ಆದರೂ ಇಷ್ಟೊಂದು ಬೆಳಗಿನ ಜಾವನೆ ಇಷ್ಟೊಂದು ಜನ ಇರ್ತಾರೆ ಅಂತ ನಾವು ಬಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಎಂಟ್ರೆನ್ಸಲ್ಲಿ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ. ನ್ಯೂ ಇಯರ್ಗೆ ಗುರು ಚಿಂದಿಯಾಗಿ ಫುಲ್ಲು ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಇನ್ನೂ ಕೆಲಸ ನಡೀತಾ ಇದೆ. ನಾಳೆ ಯಾರು ಬರ್ತೀರೋ ಅವ್ರಿಗೆ ಕಣ್ತುಂಬ ಈ ದೃಶ್ಯ ನೋಡ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಸಿಕ್ಕಾಪಟ್ಟೆ ಅದ್ದೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ಸಾಂಪ್ರದಾಯಿಕವಾಗಿ ಮಾಡ್ತಾ ಇದ್ದಾರೆ ಗುರು. ನಾನು ಹೇಳ್ತಾ ನಾನು ನಿಮ್ಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಅಂತ. ಸದ್ಯಕ್ಕೆ ನಾನು ನಿಮ್ಗೆ ತಿಳಿಸ್ತೀನಿ, ನೋಡ್ತಾ ಇರಿ ಗುರು. ನೀವು ನೋಡ್ತಾ ಇರ್ಬೋದು ಗುರು ಯಾವ ಲೆವೆಲ್ಗೆ ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ದಾರೆ. ಇಷ್ಟೊಂದು ಕಾರಣ ಮಾಡಿದ್ದಾರೆ ಅಂದರೆ ನೋಡಿ ಯಾವ ರೀತಿ ಮಾಡಿದ್ದಾರೆ ಅಂತ ಗುರು. ನೆಕ್ಸ್ಟ್ ಲೆವೆಲ್ ಕ್ರೇಜು ಗುರು. ಏನ್ ಕ್ಯೂ ಗುರು ಬೆಳಗಿನ ಜಾವನೆ. ನಾವಿವಾಗ ಫಸ್ಟ್ ಟೈಮ್ ಕ್ಯೂ ಅಲ್ಲಿ ಹೋಗ್ತಾ ಇದೀವಿ. ಜಾಸ್ತಿ ಡಿಸ್ಟರ್ಬೆನ್ಸ್ ಇದೆ. ಬ್ರೋ ಸಿಕ್ಕಾಪಟ್ಟೆ ಜನ ನೀವು ನೋಡ್ತಾ ಇದ್ದೀರಾ. ನಾವು ಇನ್ನೂ ಕ್ಯೂ ಅಲ್ಲಿ ನಿಂತಿದ್ದೀವಿ ಸದ್ಯಕ್ಕೆ. ನೀವು ನೋಡ್ತಾ ಇದ್ದೀರಾ ಗುರು ಯಾವ ರೀತಿ ಅಲಂಕಾರ. ನೀವು ನೋಡಿ ಸಿಕ್ಕಾಪಟ್ಟೆ ಹಣ್ಣಲ್ಲಿ ಅಲಂಕಾರ ಮಾಡಿದ್ದಾರೆ ಗುರು, ಚಿಂದಿಯಾಗಿ ಮಾಡಿದ್ದಾರೆ.
ನೆಕ್ಸ್ಟ್ ಲೆವೆಲ್ ಇದೆ. ನೀವೇ ನೋಡಿ ಯಾವ ರೀತಿ ಅಲಂಕಾರ ಮಾಡಿದ್ದಾರೆ ಗುರು, ಸಿಕ್ಕಾಪಟ್ಟೆ ಮಸ್ತಾಗಿ ಮಾಡಿದ್ದಾರೆ, ಸಖತ್ತಾಗಿ ನೋಡ್ತಾ ಇರ್ಬೋದು. ಇವಾಗ ಮುಖ್ಯ ಅಂದರೆ ಗರ್ಭಸ್ಥಳ ದೇವರು ಮಂಜುನಾಥ ಸ್ವಾಮಿ ಇರುವಂತಹ ನಾವು ಆ ಸ್ಥಳಕ್ಕೆ ಇವಾಗ ಬಂದ್ವಿ. ಇವಾಗ ಈ ಸರದಿ ಸ್ಥಳದಲ್ಲಿ ನಿಂತ್ಕೊಂಡು ಸ್ವಾಮಿ ಶ್ರೀ ಮಂಜುನಾಥ ಸ್ವಾಮಿ ದರ್ಶನವನ್ನು ಇವಾಗ ಮಾಡ್ತೀವಿ. ಇಲ್ಲಿ ಇವು ರೀತಿ ಅಲಂಕಾರ ಮಾಡಿದ್ದಾರೆ ನೆಕ್ಸ್ಟ್ ಲೆವೆಲ್ಗೆ. ನಮಸ್ಕಾರ, ನೀವು ನೋಡ್ತಾ ಇರೋದು ಇದು ಪ್ರಸಾದ ಕೊಡೋವಂಥ ಸ್ಥಳ. ಇವಾಗ ಏನು ಸರದಿ ಸಾಲಿನಲ್ಲಿ ನಿಂತಿರ್ತಾರೆ, ಈಗ ಇದನ್ನು ಪ್ರಸಾದನ ಸ್ವೀಕರಿಸ್ತಾ ಇರ್ತಾರೆ. ನೀವು ನೋಡ್ತಾ ಇರ್ಬೋದು. ಇವಾಗ ನೀವು ನೋಡ್ತಾ ಇರೋದು ನೋಡಿ ಯಾವ ರೀತಿ ಅಲಂಕಾರ. ಮುಗಿಸ್ಕೊಂಡು ಎಂಟ್ರೆನ್ಸ್ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡ್ ಇನ್ನೂ ಇದೆ ಅಂತ. ನೀವು ನೋಡ್ತಾ ಇರ್ಬೋದು. ಇವಾಗ ತಾನೇ ಎಲ್ಲ ದರ್ಶನ ಮುಗಿಸಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಗಳನ್ನ ತಗೋತಾವ್ರೆ. ಇವಾಗ ನಾವು ಪೂಜೆ ಮುಗಿಸಿ ದೇವಸ್ಥಾನದಿಂದ ಎಂಟ್ರೆನ್ಸು ಸೌದತ್ತಿ ಗಂಟೆ ಗಣೇಶ ಮಹಾಗಣಪತಿ ಅಂತ ತುಂಬ ಪವರ್ಫುಲ್ಲು. ನೀವು ನೋಡ್ತಾ ಇರ್ಬೋದು, ಇದೇ ಮುಖ್ಯ ದ್ವಾರ. ಇಲ್ಲಿಂದ ನಾವು ನೀವು ನೋಡಿದ್ರೆ ನಾವು ಎಂಟ್ರಿ ಆಗ್ತಾ ಇದ್ದೀವಿ ಕುಕ್ಕೆ ಸುಬ್ರಹ್ಮಣ್ಯ ಮುಖ್ಯ ದ್ವಾರಕ್ಕೆ. ಇನ್ನೇನು ಕುಕ್ಕೆಗೆ ನಾವು ಎಂಟ್ರಿ ಕೊಟ್ವಿ, ಇನ್ನು ಹೋಗಿ ಅಲ್ಲಿ ದರ್ಶನ ಮಾಡೋದೆ ಇನ್ನು ಬಾಕಿ ಗುರು. ಈಗ ನೋಡ್ತಾ ಇದ್ದೀರಾ ನೀವು ಗುರು, ಇಲ್ಲೇ ಗುರು ಪಕ್ಕದಲ್ಲಿ ಬಂದರೆ ಕುಮಾರ ಪರ್ವ ಅಂತ ಒಂದು ಬೆಟ್ಟ ಇದೆ ಗುರು. ಅಲ್ಲೂ ಕೂಡ ನೀವು ಬಂದು ಟ್ರೆಕ್ಕಿಂಗ್ ಮಾಡ್ಬೋದು, ಇಲ್ಲೇ ಪಕ್ಕದಲ್ಲೇ ಇದೆ. ಸೊ ನೀವು ನೋಡ್ತಾ ಇದ್ದೀರಾ. ಇವಾಗ ನಾವಿನ್ನೇನೋ ಕುಕ್ಕೆಗೆ ಬಂದ್ವಿ. ಇನ್ನು ದರ್ಶನ ಮಾಡಿಕೊಂಡು ಕೃಪೆಗೆ ಪಾತ್ರ ಆಗಬೇಕು. ಮತ್ತೆ ಇವಾಗ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಸ್ವಾಮಿಯ ತೇರು. ಇಲ್ಲಿ ಸಿಕ್ಕಾಪಟ್ಟೆ ಜನಸ್ತೋಮ ವರ್ಷ ಬರ್ತಿದೆ ಅಂತ ಜನಗಳು ಕೇಳಬೇಕಾ ಗುರು. ಇಲ್ಲಿ ಗುರು ಇವಾಗ ನಾವು ಸರದಿ ಸಾಲಿನಲ್ಲಿ ನಿಂತ್ಕೊಂಡು ದೇವ್ರನ್ನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಕ್ರೌಡ್ ಆಗಿದೆ ಅಂತ. ಸಿಕ್ಕಾಪಟ್ಟೆ ರಶ್ಶು. ದರ್ಶನ ಎಲ್ಲ ಆಯಿತು. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಹೆವಿ ರಶ್ ಇತ್ತು. ದರ್ಶನ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ ಗುರು, ಬಟ್ ಇಲ್ಲಿಂದ ಪ್ಲ್ಯಾನ್ ಮಾಡಬೇಕು. ನಿಮಗೆ ನೆಕ್ಸ್ಟಲ್ಲಿ ಹೇಳ್ತೀನಿ ಗುರು. ಇವಾಗೆಲ್ಲ ಮುಗಿಸಿ ನಮ್ಮ ಬ್ರೋ ನೋಡಿ ಗುರು ಹತ್ರ ಎಲ್ಲ ಫೋಟೋ ತಗೊಂಡು ಮಸ್ತಾಗಿ ಮಾಡ್ತಾ ಇದ್ದೀವಿ. ಇನ್ನೇನೋ ಇವಾಗ ಏನು ಪ್ಲ್ಯಾನ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಗುರು ನಾವಿವಾಗ ಊಟ ಮುಗಿಸಿ ಇಲ್ಲಿ ಬಂದು ಇಲ್ಲೇ ನಮ್ಮ ಬ್ರೋ ಹೇಳಿದ್ರು ಇಲ್ಲಿ ಫೇಮಸ್ ಆಗಿ ಏನೋ ಮಡಿಕೆ ಸೋಡಾ ಅಂತೆ, ತುಂಬ ಫೇಮಸ್ ಅಂತೆ ಇಲ್ಲಿ. ಅದಕ್ಕೆ ಟ್ರೈ ಮಾಡೋಣ ಅಂತ ಬಂದು. ನಾನಂತೂ ಯಾವತ್ತೂ ಟ್ರೈ ಮಾಡಿಲ್ಲ. ಹೆಂಗೆ ಮಾಡ್ತಾರೋ ಏನು ಮಾಡ್ತಾರೋ ಅಂತ ಗೊತ್ತಿಲ್ಲ. ಅಂದರೆ ಫಸ್ಟ್ ಟೈಮ್ ಇದು ನೋಡಬೇಕು ಯಾವ ರೀತಿ ಇರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ ಯಾವ ರೀತಿ ಮಾಡ್ತಾರೆ. ನೀವು ನೋಡ್ತಾ ಇರೋದು ಇದು ಮಡಿಕೆ ಸೋಡಾ ಇಲ್ಲಿ ಫೇಮಸ್ಸು. ನಾವು ಇದನ್ನು ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಮ್ಮ ಬ್ರೋ ಕರ್ಕೊಂಬಂದಿದ್ದಾರೆ ಇದನ್ನು ನೋಡಿ ಯಾವ ರೀತಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಈಗ ಟ್ರೈ ಮಾಡ್ತಾ ಇದ್ದೀವಿ. ಮಂಜು ಬ್ರೋ, ಇದು ನೀವು ಯಾವಾಗ ಟ್ರೈ ಮಾಡಿದ್ದೀರಾ? ಇದು ಹೆಂಗಿದೆ ಅಂತ ಹೇಳಿ ಒಂಚೂರು. ಹೋದ ವರ್ಷ ಚೆನ್ನಾಗಿರುತ್ತಾ? ನೋಡೋದ ಬ್ರೋ, ನೀವು ನೋಡ್ತಾ ಇರೋದು ಬ್ರೋ ಮಡಿಕೆಗೆ ಸೋಡಾ ಹಾಕ್ತಾ ಇದ್ದಾರೆ ಎಲ್ಲ ಮಿಕ್ಸ್ ಹಾಕಿ. ನೀವು ನೋಡಿ ಯಾವ ರೀತಿ ಇರುತ್ತೆ ಅಂತ. ಎಷ್ಟು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದಾರೆ. ಬಂದರೆ ಈ ಕಡೆ ಸೈಡ್ ಎಲ್ಲರೂ ನೀವು ಬಂದರೆ ಈ ಥರ ಬನ್ನಿ ಅಂಗಡಿಗೆ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಟೇಸ್ಟ್ ವೈಸ್ ನೋಡಿ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡಿ ಮಡಿಕೆ ಸೋಡಾ ಅಂತ ಇದು. ಈಗ ನಮ್ಮ ಬ್ರೋ ಟ್ರೈ ಮಾಡ್ತಾವ್ರೆ. ಬ್ರೋ ಇದು ಯಾವ ರೀತಿ ಇದೆ ಬ್ರೋ? ತುಂಬ ಚೆನ್ನಾಗಿದೆ ಅಂತ ನಮ್ಮ ಬ್ರೋ ಟೇಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಈಗ ನಾವು ಇಸ್ಕೊಂಡು ಟ್ರೈ ಮಾಡೋಣ ಹೆಂಗಿರುತ್ತೆ. ಇದು ನೋಡ್ತಾ ಇದ್ದಂಗೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೋ. ಈಗ ನೋಡಿ ಟ್ರೈ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಖಾರ. ಟೇಸ್ಟ್ ವೈಸ್ ಅಂತೂ ಓಕೆ, ಒಂದು ರೇಂಜ್ಗೆ. ಎಲ್ಲ ಮುಗಿಸಿ ಇವಾಗ ಹೋಗ್ತಾ ಇದ್ದೀವಿ ಮನೆ ಕಡೆ. ಬಟ್ ಇನ್ನೂ ಎಲ್ಲೋಯ್ತೀವಿ ಅಂತ ಡಿಸೈಡೇ ಇಲ್ಲ. ಇದ್ದೇವೆ ನಮ್ಮ ಮನೆಯ ಕಡೆ.
ಇಲ್ಲಿಯ ನಮ್ಮ ಪಯಣ ಮುಕ್ತಾಯಗೊಳ್ಳಿದೆ. ಅಲ್ಲಿದೆ ಮುಂದೆ ಇನ್ ಯಾವ್ದಾರ ಪ್ಲೇಸ್ ಸಿಕ್ಕಿದ್ರೆ ಅಲ್ಲಿ ಮುಂದೆ ಖಂಡಿತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಈಗ